ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಜೊತೆಗಿಲ್ಲದ ಜೀವ ಎಂದೆಂದಿಗೂ ಜೀವಂತ. ಅಪ್ಪು ಸಮಾಧಿ ಬಳಿಯಲ್ಲಿ ಅಭಿಮಾನಿಗಳ ಸಾಗರ. ಪ್ರೀತಿಯ ಪುನೀತ್ಗೆ 49ನೇ ಜನ್ಮದಿನ. ಇದು ಅಪ್ಪು ಹಬ್ಬದ ಸ್ಟೋರಿ. ಇಂದು ಪವರ್ ಸ್ಟಾರ್ ದಿವಂಗತ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಅಪ್ಪು ಸಮಾಧಿ ಬಳಿಯಲ್ಲಿ ಅಭಿಮಾನಿಗಳು ಹುಟ್ಟುಹಬ್ಬದ ಆಚರಣೆಯನ್ನ ಮಧ್ಯರಾತ್ರಿಯಿಂದಲೇ ಮಾಡ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋ ಬಳಿಯಲ್ಲಿ ಅಪ್ಪು ಉತ್ಸವಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಸರ್ಕಾರ ಸ್ಫೂರ್ತಿ ದಿನ ಅಂತ ಘೋಷಣೆಯನ್ನ ಮಾಡಿತ್ತು. ಸರ್ಕಾರದ ಕಡೆಯಿಂದ ಯಾವ ತರದ ಆಚರಣೆಗಳು ಇವತ್ತು ನಡೆಯುತ್ತೆ ನೋಡೋಣ. ಬಟ್ ಅಭಿಮಾನಿಗಳು ಮಾತ್ರ ಮರ್ತಿಲ್ಲ. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನ ಅಪ್ಪು ಉತ್ಸವದ ರೀತಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಪ್ಪು ಸಮಾಧಿಯತ್ತ ಅಭಿಮಾನಿ ಸಾಗರ ಹರಿದು ಬರ್ತಾ ಇದೆ. ಸಮಾಧಿ ಬಳಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಅಲ್ಲಿ ಬರುವಂತ ಅಭಿಮಾನಿಗಳಿಗೆ ಅನ್ನದಾನವನ್ನ ಮಾಡಲಾಗುತ್ತೆ. ಅಪ್ಪು ನೆನಪಲ್ಲಿ ಜನರಿಗೆ 3,000 ಗಿಡಗಳ ವಿತರಣೆಯನ್ನ ನಡೆಸಲಾಗುತ್ತೆ. ಗಂಧದ ಗುಡಿ ಕನಸನ್ನ ಕಂಡಿದ್ದ ಅಪ್ಪು ನೆನಪಲ್ಲಿ ಈ ಗಿಡಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅವರ ಸಹೋದರ ರಾಘವೇಂದ್ರ ರಾಜ್ಕುಮಾರ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಪ್ಪು ಕುಟುಂಬಸ್ಥರು ಬರ್ತಾರೆ. ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಅಪ್ಪು ಮಾಲೆ ಧರಿಸಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ವೇಳೆಗೆ ರಸಮಂಜರಿ ಕಾರ್ಯಕ್ರಮ ಕೂಡ ಸಮಾಧಿ ಬಳಿಯಲ್ಲಿ ಏರ್ಪಾಡು ಮಾಡಿದ್ದಾರೆ. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರು ಬದುಕಿದ್ದಿದ್ರೆ ಅವರ ಮನೆ ಬಳಿಯಲ್ಲಿ ಹೋಗಿ ಸೆಲ್ಫಿ ತಗೊಂಡು ಕೇಕ್ ಎಲ್ಲ ತಗೊಂಡು ಹೋಗಿ ಅದನ್ನು ಕಟ್ ಮಾಡಿಸಿ ಅಭಿಮಾನಿಗಳು ಸಂಭ್ರಮವನ್ನ ಪಡ್ತಾ ಇದ್ರು. ಆದರೆ ವಿಧಿ ಆಟವೇ ಬೇರೆ ಆಗಿತ್ತು. ಆದರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳಿ ಅಪ್ಪು ಫಾರ್ ಎವರ್, ಅಪ್ಪು ನಮ್ಮಿಂದ ದೂರ ಆಗಿಲ್ಲ ಅಂತ ಹೇಳಿ ಪ್ರತಿದಿನವೂ ಅವರನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳು ತೀರ್ಮಾನವನ್ನ ಮಾಡಿದ್ದಾಗಿದೆ. ಹಾಸ್ಪಿಟ್ಲಿಂದ ಬಂದೀನಿ, ಪಾದಯಾತ್ರೆ ಬಂದೀನಿ ಸರ್. ನಾವು ದಿನನಿತ್ಯ ಪುನೀತ್ ರಾಜ್ಕುಮಾರ್ ಚರ್ಚೆ ಐತಿ, ಅಲ್ಲಿ ದಿನನಿತ್ಯ ಪೂಜೆ ಮಾಡ್ತೀನಿ ಸರ್. ನಾನು ಇವತ್ತಿಗೆ ಒಂದು ತಿಂಗಳು ಆಯ್ತು ಸರ್. 17 ಹಾಕಿದ್ದೆ, ಹೋದ ತಿಂಗಳು 17 ಹಾಕಿದ್ದೆ, ಇವತ್ತು 17 ಹಾಕಿದ್ದೆ. 17 ಹಾಕಿ ಒಂದು ತಿಂಗಳು 3 ದಿನದಿಂದ ಇಲ್ಲಿ ಪಾದಯಾತ್ರೆ ನಡ್ಕೊಂತ ಬಂದಿ ಸರ್. ಒಟ್ಟು ನಮ್ಮ ಪುಣ್ಯ ಸ್ಥಳಕ್ಕೆ ಹೋಗ್ಬೇಕು, ನಮ್ಮ ದೇವ್ರು ನೋಡ್ಬೇಕಂತ ನನಗೆ ಭಾಳ ಇದು ಸರ್. ನಾನು ಸಣ್ಣವನಿದ್ದಾಗಲಿದ್ದ ನಮ್ಮ ದೇವ್ರು ನಮ್ಮ ಮಕ್ಕಳನ್ನ ನೋಡಿಲ್ಲ. ನಮ್ಮ ಮಕ್ಕಳು ನೋಡೀನಿ, ಆದ್ರೆ ಪರಿಚಯ ಮಾಡ್ತಾ ಇದ್ದೀರ. ಹೊಸಪೇಟೆಗೆ ಬಂದ್ರೆ ಸುತ್ತ ಭಾಳ ಮಿಸ್ ಮಾಡ್ಕೊಂಡಿದ್ದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಇತ್ತು ಬಿಡು ಅಂತ ತಿಳ್ಕೊಂಡು ನಾವು ದೇವ್ರನ್ನ ಕಳ್ಕೊಂಡಾಗ ಭಾಳ ನೋವಾಗಿ ಸರ್. ಅದನ್ನು ನಾವು ಅಳೋಕ್ಕೂ ಆಗ್ಲಾರ್ದ ಇದಕ್ಕೂ ಆಗ್ಲಾರ್ದ ಇದು ಮಾಡಿ ಪ್ರತಿ ನೆಕ್ಸ್ಟ್ ಒಂದು ಟೈಮ್ನಾಗ ನಾನು ಇಲ್ಲಿ ಒಂದು ದಿನಕ್ಕೆ ಸೈಕಲ್ ಹೊಡೆದಿದ್ದೆ ಸರ್. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಅಪ್ಪು ಸಮಾಧಿ ಬಳಿಯಲ್ಲಿ ಅನ್ನದಾನ ಶುರುವಾಗುತ್ತೆ. ಊಟ ಕೂಡ ರೆಡಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತೀಶ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಸರ್, ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬ ಇವತ್ತು. ಸೊ ರಾಜ್ಯದ ಮೂಲೆ ಮೂಲೆಗಳಿಂದ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಅಭಿಮಾನಿಗಳು ಬರ್ತಾರೆ. ಬರುವಂತಹ ಅಭಿಮಾನಿಗಳಿಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಸೊ ಒಂದು ಅನ್ನ ದಾಸೋಹಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಈಗಾಗಲೇ ಬರ್ತಿರುವಂತಹ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ಅಭಿಮಾನಿಗಳು ಯಾರು ಕೂಡ ಹಸ್ದುಕೊಂಡು ಬಂದು ಪುನೀತ್ ಅವರ ಒಂದು ಸ್ಮಾರಕದ ದರ್ಶನ ಪಡೆಯಬಾರದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಊಟ ಉಪಚಾರದ ವ್ಯವಸ್ಥೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮನೆ ಅಭಿಮಾನಿಗಳು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಸೊ ನಾವು ನೋಡ್ತಾ ಇರ್ಬೋದು, ಅಭಿಮಾನಿಗಳಿಗಾಗಿ ಅನ್ನ ದಾಸೋಹಕ್ಕೆ ಎಲ್ಲ ಸಿದ್ಧತೆಗಳು ರೆಡಿ ಆಗ್ತಾ ಇದೆ. ಸೊ 10 ಗಂಟೆಗೆ ಏನು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಸಂಜೆ ರಾತ್ರಿ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಒಂದು ಸಂಗೀತ ರಸ ಕಾರ್ಯಕ್ರಮ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಅಭಿಮಾನಿಗಳು ಬರ್ತಾ ಇರ್ತಾರೆ. ಬರುವಂತ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಒಂದು ಸಮಸ್ಯೆ ಆಗಬಾರ್ದು. ಜೊತೆಗೆ ಯಾರು ಉಪವಾಸದಲ್ಲಿ ಸ್ಮಾರಕದ ಒಂದು ದರ್ಶನ ಪಡೆಯಬಾರದು. ಬರುವಂತವ್ರು ಪ್ರತಿಯೊಬ್ಬರು ಕೂಡ ಊಟವನ್ನು ತಿನ್ನುವ ಮುಖಾಂತರ ಅಪ್ಪು ದರ್ಶನವನ್ನು ಪಡೆಯಬೇಕನ್ನುವಂಥ ನಿಟ್ಟಿನಲ್ಲಿ ಸೊ ಸಾಕಷ್ಟು ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗಾಗಿ ಒಂದು ಅನ್ನ ದಾಸೋಹಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಸೊ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಕ್ಷಾಂತರ ಜನ ಬರ್ತಾರೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾಗಿ ಈಗಾಗಲೇ ಒಂದು 4 ರಿಂದ 5 100 kgಗೂ ಹೆಚ್ಚು ಒಂದು ಪಾತ್ರೆಗಳಲ್ಲಿ ಒಂದು ವಾಂಗಿಭಾತನ್ನು ಮಾಡುವ ಮುಖಾಂತರ ಬರುವಂತಹ ಅಭಿಮಾನಿಗಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ತಿರೋದು ನೋಡ್ಬೋದು. ಸೊ ಇಲ್ಲಿ 1 ಲಕ್ಷ 2 ಲಕ್ಷ ಆ ಥರ ಅಂತ ಅಲ್ಲ, ನಿರಂತರವಾಗಿ ಎಷ್ಟು ಜನ ಬರ್ತಾರೆ. ಬರುವಂತ ಎಲ್ಲ ಅಭಿಮಾನಿಗಳಿಗೂ ಕೂಡ ಇಲ್ಲಿ ಒಂದು ಅನ್ನದ ಸಂತರ್ಪಣೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಈಗಾಗಲೇ ಅದಕ್ಕೆ ಬೇಕಾದಂತ ಒಂದು ಎಲ್ಲ ಸಿದ್ಧತೆಗಳು ಆಗಿದೆ. ಜನರು ಯಾವ ಮಟ್ಟದಲ್ಲಿ ಬರ್ತಾರೆ ಅದೇ ರೀತಿಯಲ್ಲಿ ಅವರಿಗೆ ಒಂದು ಅನ್ನದಾಸೋಹಕ್ಕೆ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಇಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡು ನೋಡ್ತಾ ಇರೋದು. ಇದಕ್ಕಾಗಿ ಕಳೆದ ಒಂದು 2 ದಿನಗಳಿಂದ ಒಂದು ಅಭಿಮಾನಿಗಳು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದು ಈಗ ಕೊನೆ ಹಂತಕ್ಕೆ ಬಂದಿದ್ದು.
ಸೊ ಅಭಿಮಾನಿಗಳಿಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅನ್ನ ದಾಸೋಹಕ್ಕೆ ರೆಡಿಯಾಗಿರುವಂಥದ್ದನ್ನ ನಾವು ನೋಡ್ಬೋದು. ಒಟ್ಟಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ 10 ಗಂಟೆಗೆ ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರು ಚಾಲನೆ ಕೊಡುವ ಮುಖಾಂತರ ಅಭಿಮಾನಿಗಳಿಗೆ 3,000 ಸಸಿಗಳನ್ನು ನೀಡುವ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಾರ್ಥಕವಾದಂತಹ ಹುಟ್ಟುಹಬ್ಬ ಮಾಡೋದಕ್ಕೆ ಒಂದು ದೊಡ್ಡ ಮನೆ ಅಭಿಮಾನಿಗಳು ಮತ್ತೆ ದೊಡ್ಡ ಮನೆಯವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಮಾಧಿ ಬಳಿಯಲ್ಲಿ ಇವತ್ತೇನೆಲ್ಲ ಕಾರ್ಯಕ್ರಮ ಇದೆ, ಸಿದ್ಧತೆ ಹೇಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಸಮಾಧಿ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಈಗ ಅಪ್ಪು ಫ್ಯಾಮಿಲಿ ಮೆಂಬರ್ಸ್ ಎಷ್ಟೊತ್ತಿಗೆ ಬರ್ತಾರೆ ಸಮಾಧಿ ಹತ್ರ ಪೂಜೆಯನ್ನು ನೆರವೇರಿಸೋದಕ್ಕೆ ಅಂತ ಮಾಹಿತಿ ಸಿಕ್ಕಿದೆ. ಅದರ ಜೊತೆಯಲ್ಲಿ ಮಧ್ಯರಾತ್ರಿಯಲ್ಲೂ ಕೂಡ ಕೇಕ್ ಅನ್ನ ತಂದು ಅಲ್ಲಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿದೆ ಸಂಜೆ ತನಕ? ಎಸ್ ಶರ್ಮಿತಾ, ಇವತ್ತು ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬ, ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ನಂತರ ಬಂದಿರುವಂತಹ 2ನೇ ಹುಟ್ಟುಹಬ್ಬವನ್ನು ಅಪ್ಪು ಉತ್ಸವದ ಹೆಸರಿನಲ್ಲಿ ಅದ್ದೂರಿಯಾಗಿ ಮಾಡೋದಕ್ಕೆ ದೊಡ್ಡ ಮನೆ ಅಭಿಮಾನಿಗಳು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಈಗ ನಾವು ನೋಡ್ತಾ ಇರ್ಬೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಒಂದು ವಿವಿಧ ಹೂಗಳಿಂದ ಒಂದು ಅಲಂಕೃತಗೊಂಡಿದೆ ಅಂತದ್ದು. ಸೊ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬಂದು ಪ್ರೀತಿಯ ನಟನಿಗೆ, ನೆಚ್ಚಿನ ನಟನಿಗೆ ಒಂದು ನಮನ ಸಲ್ಲಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಬೋದು. ಸೊ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟ್ ಆಗಿ ಇಲ್ಲಿ ಬರ್ತಿರುವಂತಹ ಎಲ್ಲ ಅಭಿಮಾನಿಗಳಿಗೂ ಒಂದು ಅನ್ನದಾನಕ್ಕೆ ಒಂದು ವ್ಯವಸ್ಥೆಯಾಗಿದೆ. ಸೊ ಅದನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ರಾಘಣ್ಣ ಇಲ್ಲಿಗೆ ಬರ್ತಾರೆ. ಅದರ ಜೊತೆಗೆ ಅಪ್ಪು ಅವರ ಒಂದು ಕನಸಿನಂತೆ ಗಂಧದ ಗುಡಿಯ ಕನಸು ನನಸು ಮಾಡುವುದರ ಒಂದು ಕಾರಣದಿಂದ ಅಭಿಮಾನಿಗಳಿಗೆ ಒಂದು 3,000ಕ್ಕೂ ಹೆಚ್ಚು ಒಂದು ಗಿಡಗಳನ್ನ ನೀಡೋದು, ಜೊತೆಗೆ 6 ಗಂಟೆಗೆ ಒಂದು ಸಂಗೀತ ಕಾರ್ಯಕ್ರಮ, ಜೊತೆಗೆ ದಸರಾ ಆ ರೀತಿಯಲ್ಲಿ ಒಂದು ದೀಪಾಲಂಕಾರ ಮಾಡುವ ಮುಖಾಂತರ ವಿವಿಧ ಕಾರ್ಯಕ್ರಮಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಭಿಮಾನಿಗಳು ಮತ್ತು ದೊಡ್ಡ ಮನೆಯವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ಇನ್ನು ಯೋಗರಾಜ್ ಭಟ್ರು ಅದ್ಯಾವ ಗಳಿಗೆಯಲ್ಲಿ ಚಿತ್ರಕ್ಕೆ ಪರಮಾತ್ಮ ಮತ್ತು ಚಿತ್ರದಲ್ಲಿ ಜೊತೆಗಿರದ ಜೀವ ಎಂದಿಗೂ ಜೀವ ಅಂತ ಒಂದು ಡೈಲಾಗ್ ನ ಬರ್ದರೋ ಗೊತ್ತಿಲ್ಲ. ಅದು ನಿಜವಾಗ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ನಿಜವಾಗ್ಲೂ ಅವರ ಅಭಿಮಾನಿಗಳಿಗೆ ಅವರು ಪರಮಾತ್ಮನೇ ಆಗಿದ್ದಾರೆ. ಜೊತೆಗೆ ಅವ್ರು ಇಲ್ಲ ಅಂದ್ರೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ಇವತ್ತಿಗೂ ಕೂಡ ಜೀವಂತ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈಗಾಗಲೇ ಬೆಳಿಗ್ಗೆಲೆ ಬರ್ತಿರುವಂತಹ ಒಂದು ಈ ಅಭಿಮಾನಿಗಳ ಒಂದು ದಂಡು ಅಂತ ನೆನ್ಬೋದು. ಏನಕಂದ್ರೆ ರಾಜ್ಯದ ಮೂಲೆಗಳಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಿದ್ದಾರೆ. ಪ್ರತಿ ವರ್ಷ ಸದಾಶಿವನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಂಭ್ರಮಿಸ್ತಿದ್ರು. ಆದರೆ ಈಗ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದ ಕಾರಣ ಈ ಒಂದು ಸ್ಮಾರಕದ ಬಳಿ ಅವರ ನೆಚ್ಚಿನ ಪರಮಾತ್ಮನನ್ನು ಒಂದು ದರ್ಶನ ಪಡೆಯುವ ಮುಖಾಂತರ ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಈಗಾಗಲೇ ಅಭಿಮಾನಿಗಳು ಸಮಾಧಿ ಬಳಿ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಸತೀಶ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಕಾಂಗ್ರೆಸ್ ಬಿಜೆಪಿ ಮೊದಲ ಪಟ್ಟಿ ರೆಡಿ. ಕಾಂಗ್ರೆಸ್ ಅಲ್ಲಿ ಯಾರ್ಯಾರಿಗೆ ಸಿಗಲಿದೆ ಟಿಕೆಟ್? ಖರ್ಗೆ ಪಟ್ಟಿ, ಸಭೆ, ಯಾರಿಗೆ ಹೈ ಆಶೀರ್ವಾದ? ಇದು ಟಿಕೆಟ್ ಸ್ಟೋರಿ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. 120ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸುವ ಸಾಧ್ಯತೆಗಳಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ನಂಜನಗೂಡು ಕ್ಷೇತ್ರಕ್ಕೆ ದರ್ಶನ್ ಧ್ರುವ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅಚಾನಕ್ ಆಗಿ ಧ್ರುವ ನಾರಾಯಣ್ ಅವರು ಮೃತಪಟ್ಟ ಮೇಲೆ ಈಗ ಅನುಕಂಪದ ಆಧಾರದ ಮೇಲೆ ಅವ್ರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಅಳುದು ತೂಗಿ ಗೆಲ್ಲುವಂತ ಲೆಕ್ಕಾಚಾರ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಇದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಒಟ್ನಲ್ಲಿ ಎಲ್ಲಾ ಕಡೆನೂ ಅಷ್ಟೇ ಅಳುದು ತೂಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಣೆ ಹಾಕೋದಕ್ಕೆ ಕಾಂಗ್ರೆಸ್ ತಯಾರಿಗಳನ್ನ ಮಾಡ್ಕೊಂಡಿದೆ. ಇದಕ್ಕೆ ಬೇಕಾದಂತ ಒಂದಿಷ್ಟು ಲೆಕ್ಕಾಚಾರ, ಮಾನದಂಡಗಳ ಆಧಾರದ ಮೇಲೆನೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಇವತ್ತು ಮಹತ್ವದ ಸಭೆಯನ್ನ ನಡೆಸೋದು. ಮಧ್ಯಾಹ್ನ 3 ಗಂಟೆ ನಂತರ ಈ ಸಭೆಯನ್ನ ದೆಹಲಿಯಲ್ಲಿ ನಡೆಸಲಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ. ಈಗಾಗಲೇ ಸಂಭಾವ್ಯರ ಲಿಸ್ಟ್ ಅಂತ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ, ಓಡಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಸಂಭಾವ್ಯರ ಪಟ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಿಗೂ ಕೂಡ ಸಿಕ್ಕಿದೆ, ಅದು ಓಡಾಡ್ತಾ ಇದೆ ಹೆಸರುಗಳು, ಇಲ್ಲ ಅಂತಲ್ಲ. ಅದು ಫೈನಲ್ ಆಗಬೇಕು, ಅಧಿಕೃತವಾಗಿ ಕಾಂಗ್ರೆಸ್ ಕಡೆಯಿಂದನೇ ರಿಲೀಸ್ ಆಗಬೇಕಾಗುತ್ತೆ. ಯಾವೆಲ್ಲ ಮಾನದಂಡದ ಆಧಾರದ ಮೇಲೆ ಈ ಸತಿ ಟಿಕೆಟ್?
ಶರ್ಮಿತಾ ಶೆಟ್ಟಿ, ಈ ಒಂದು ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅಳಿವು ಉಳಿವಿನ ಚುನಾವಣೆ ಅಂತಲೇ ಹೇಳಲಾಗ್ತದೆ. ಅನೇಕ ನಾಯಕರ ರಾಜಕೀಯ ಅಳಿವು ಉಳಿವು ಕೂಡ ಈ ಚುನಾವಣೆಯಲ್ಲಿ ಅಡಗಿರುವಂತದ್ದು. ಒಂದ್ ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇದು ನನ್ನ ಕೊನೆ ಚುನಾವಣೆ ಅಂತೇಳಿ ಕೋಲಾರದಲ್ಲಿ ಸ್ಪರ್ಧೆಗೆ ತೀರ್ಮಾನ ಮಾಡಿರುವಂತದ್ದು. ಮತ್ತೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ 3ನೇ ಮಾಡಿಯ ಕನಸನ್ನು ಕಾಣ್ತಿರುವಂತದ್ದು, ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದೇ ಕೊನೆ ಅವಕಾಶ ಅಂತೇಳಿ ಅವರು ಕೂಡ ಭಾವಿಸಿರುವಂತದ್ದು. ಈ ಎಲ್ಲದರ ನಡುವೆ ಅನೇಕ ನಾಯಕರುಗಳಿಗೆ ಇದು ಕೊನೆ ಚುನಾವಣೆ. ಹಳಿಯಾಳದ ವಿಧಾನಸಭಾ ಕ್ಷೇತ್ರದ ಆರ್ ವಿ ದೇಶಪಾಂಡೆ ಇರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಅನೇಕ ನಾಯಕರಿಗೆ ಇದೊಂದು ಕೊನೆಯ ವಿಧಾನಸಭೆ ಚುನಾವಣೆ ಆಗಿರುವಂತದ್ದು. ಮತ್ತೊಂದು ಕಡೆ 2024 ಲೋಕಸಭೆ ಚುನಾವಣೆ ಕೂಡ ಹೆಚ್ಚು ಸ್ಥಾನ ಗೆಲ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತ ಅನಿವಾರ್ಯ ಸ್ಥಿತಿ. ಈ ಎಲ್ಲದರ ನಡುವೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಕಲಬುರಗಿಯವರು. ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವ ಮುಖಾಂತರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ದೇಶಕ್ಕೆ ಮತ್ತು ವಿಪಕ್ಷಗಳಿಗೆ, ಬಿಜೆಪಿ ಮತ್ತು ಇತರ ಪಕ್ಷಗಳಿಗೆ ತಾನು ಸಮರ್ಥ ನಾಯಕ, ಆ ಮುಖಾಂತರ ನನ್ನ ತವರು ನೆಲದಲ್ಲಿ ಅಧಿಕಾರವನ್ನ ತಂದೆ ಅಂತ ಹೇಳಿ ಎಸಿಸಿ ನಾಯಕರು ಕೂಡ ತನ್ನನ್ನು ತಾನು ಪ್ರೂವ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಅಳೆದು ತೂಗಿ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡುವಂತದ್ದು, ಹಲವಾರು ಬಾರಿ ಸರ್ವೆ ಮಾಡುವಂತದ್ದು. ಈಗಾಗಲೇ ಇವತ್ತು 120 ಅಭ್ಯರ್ಥಿಗಳ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಿಇಸಿ ಸಭೆಯ ಎಲ್ಲ ಪ್ರಮುಖರ ಸಭೆ ನಡೀತಿರುವಂತದ್ದು. ಇವತ್ತು ನಿರಂತರವಾದ ಸಭೆ ಕೂಡ ನಡೀತಿರುವಂತದ್ದು. ಈ ಸಭೆಯಲ್ಲಿ ಈಗಾಗಲೇ ಯಾವ ಪಟ್ಟಿ 120 ಹೆಸರುಗಳಿದಾವೆ, ಆಲ್ರೆಡಿ ಇರ್ತಕ್ಕಂಥ 120 ಹೆಸರುಗಳ ವಿಚಾರದಲ್ಲಿ ಸರ್ವೆಯನ್ನ ಮಾಡುವಂತದ್ದು, ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಳ್ಳುವಂತದ್ದು ಮತ್ತು ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದುಕೊಂಡಿರುವಂತದ್ದು. ಈ ಎಲ್ಲದ ನಡುವೆ ಸಿಂಗಲ್ ನೇಮ್ ಇರ್ತಕ್ಕಂಥ ಕ್ಷೇತ್ರಗಳು ಮತ್ತು ಹಾಲಿ ಶಾಸಕರಿಗೆ ಬಹುತೇಕ ಮೊದಲ ಹಂತದ ಪಟ್ಟಿಯಲ್ಲಿ ಅಖೇರುಗೊಳಿಸುವಂತದ್ದು, ಜೊತೆಗೆ ಅನೇಕ ಹಾಲಿ ಶಾಸಕರು ಕೂಡ ಟಿಕೆಟ್ ಕೈತಪ್ಪುವ ಭೀತಿ ಎದುರಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಒಲಗೇರಿ ಇರ್ಬೋದು, ಅಫ್ಜಲ್ಪುರದ ಎಂಐ ಪಾಟೀಲ್ ಇರ್ಬೋದು, ಜೊತೆಗೆ ಶಿಡ್ಲಘಟ್ಟದ ವಿ ಮುನಿಯಪ್ಪ, ಅದೇ ರೀತಿ ಶಿವಳ್ಳಿಯವರ ಪತ್ನಿಯಾಗಿರ್ತಕ್ಕಂಥ ಕುಸುಮಾ ಶಿವಳ್ಳಿ ಅವರಿಗೆ ಬಹುತೇಕ 5ಕ್ಕೂ ಹೆಚ್ಚು ಹಾಲಿ ಶಾಸಕರುಗಳಿಗೆ ಟಿಕೆಟ್ ಅನ್ನ ಕೊಡೋದಿರಲು ನಿರ್ಧಾರ ಮಾಡುವಂತದ್ದು. ಯಾಕಂತ ಒಂದು ಕಡೆ ಆಂಟಿ ಇನ್ಕಂಬೆನ್ಸ್ ಮತ್ತು ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ 5 ರಿಂದ 6 ಶಾಸಕರುಗಳು ಈ ಬಾರಿ ಟಿಕೆಟ್ ಅನ್ನು ಕೊಡ್ತಿಲ್ಲ. ಆದ್ರೆ ಗೆಲ್ಲುವ ಅಭ್ಯರ್ಥಿಗಳನ್ನ ಹುಡುಕಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಆದ್ರೆ ಕೆಲವೊಂದ್ ಕಡೆ ಕೆಲವು ಕ್ಷೇತ್ರಗಳಲ್ಲಿ 5ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಯಾರದೇ ಹೆಸರನ್ನ ಘೋಷಣೆ ಮಾಡಿದ್ರು ಕೂಡ ಅಲ್ಲಿ ಭಿನ್ನಾಭಿಪ್ರಾಯ, ಭಿನ್ನಮತ ಮತ್ತು ಬಂಡಾಯ ಹೇಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದರ ಲಾಭವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಪಡೆಯುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಆತಂಕ ಆಗಿರೋದು. ಇದೇ ಕಾರಣಕ್ಕಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರುಗಳು ಈಗಾಗಲೇ ಬಂಡಾಯ ಹೇಳುವಂತವರ ಮುನ್ಸೂಚನೆ ಪಡೆದು ಈಗಾಗಲೇ ಶಾಂತಿ ಸಂಧಾನದ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಆದ್ರೂ ಕೂಡ ಎಲ್ಲೊಂದ್ ಕಡೆ ಪಟ್ಟಿ ಬಿಡುಗಡೆಯ ನಂತರ ಹಲವಾರು ಕ್ಷೇತ್ರಗಳಲ್ಲಿ ಬಂಡಾಯ ಹೇಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಟ್ಟೋದು ಖಚಿತ ಅಂತಲೇ ಹೇಳಲಾಗ್ತಿದೆ. ಇದರ ಲಾಭವನ್ನು ಬಿಜೆಪಿ ಅಥವಾ ಜೆಡಿಎಸ್ ಬಳಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಉಡುಪಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ನನ್ನ ಹೆಸರು ರಾಘವೇಂದ್ರ ಟಿಣಿ, ಉಡುಪಿಯಿಂದ. ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯಲ್ಲಿ 5ಕ್ಕೆ5 ಜಯವನ್ನು ಗಳಿಸಿದೆ. ಈ ಬಾರಿ ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿ 5ಕ್ಕೆ5 ಜಯ ಗಳಿಸುವುದು ಮಾತ್ರ ಅಲ್ಲ, ಕನಿಷ್ಠ ಒಂದು 40-50 ಸಾವಿರ ಅಂತರದಿಂದ ಈ 5 ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗೆಲ್ಲುವಂತ ಸಂಪೂರ್ಣ ವಾತಾವರಣ ಇದೆ. ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಉಡುಪಿ ಜಿಲ್ಲೆ ನಾಡು ಕಂಡಂತ ಒಂದು ಶ್ರೇಷ್ಠವಾಗಿರತಕ್ಕಂಥ ಒಂದು ಜಿಲ್ಲೆ. ಈ ಜಿಲ್ಲೆಯ ಬುದ್ಧಿವಂತರು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಮತದಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆಗಿರತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿ, ಉಡುಪಿಯ ಯಾವುದೇ ಒಂದು ಹೊಸ ಕಟ್ಟಡಗಳು, ಯಾವುದೇ ರಸ್ತೆಗಳು, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನು ತಾವು ಗಮನಿಸಿದ್ರೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಉಡುಪಿಯ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ. ಇದು ಒಂದು ಬಿಜೆಪಿಗೆ ಮತ್ತು ಹಿಂದುತ್ವಕ್ಕೆ ಒಂದು ಭದ್ರ ಕೋಟೆ. ಉಡುಪಿ ಅಂತ ಹೇಳಿದ್ರೆ ಹಿಂದುತ್ವದ ಒಂದು ದೊಡ್ಡ ಭದ್ರ ಕೋಟೆ. ಹಾಗಾಗಿ ಸಂಶಯವೇ ಇಲ್ಲ, 100ಕ್ಕೆ100 5ಕ್ಕೆ5 ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಕೆ ಕೃಷ್ಣಮೂರ್ತಿ ಆಚಾರ್ಯ, ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ನಾನು. ಈ ಬಾರಿ
ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಕ್ಷೇತ್ರದಲ್ಲಿ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ನಮ್ಮ ಬೈಂದೂರು ಕ್ಷೇತ್ರದಲ್ಲೊಬ್ರು ಉದಯ ಗಾಣಿಗ ಹೇಳಿ ಮರ್ಡರ್ ಮಾಡಿದ್ರು ಅವರನ್ನು. ಆ ಮರ್ಡರಿನ ವಿಷಯವೇ ಏನಂತ ಗೊತ್ತಾಗ್ಲಿಲ್ಲ ಬಂಧುಗಳೇ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಮತ್ತೆ ಇದರಲ್ಲಿ ನೇರ ರಕ್ಷಣೆ ನೀಡಿದ್ದಾರೆ. ಅವರು ಯಾರಿಗೆ ಮರ್ಡರ್ ಮಾಡಿದ್ದಾರೆ ಅವರಿಗೆ ನೇರ ರಕ್ಷಣೆಯನ್ನು ನೀಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಂತವರು ಅದೇ ಪಾರ್ಟಿಯವರು. ಇಂತಹ ಒಂದು ಭ್ರಷ್ಟ ಹಾಗೂ ಸಮಾಜಘಾತುಕ ಪಕ್ಷ. ಯಾಕಂದ್ರೆ ಜನರಿಗೆ ಈಗ ಎಲ್ರಿಗೂ ಬೇಸತ್ತು ಹೋಗಿದ್ದಾರೆ ಮುಂಚೆ ಬೆಲೆ ಏರಿಕೆಯಿಂದ. ಯಾಕಂತ ಹೇಳಿದ್ರೆ ಒಂದು 5 ವರ್ಷ ಅಲ್ಲ 8 ವರ್ಷ ಆಯ್ತು ಕೇಂದ್ರ ಸರ್ಕಾರ ಬಂದು. 350 ರೂಪಾಯಿ 400 ರೂಪಾಯಿ ಗ್ಯಾಸ್ ಇದ್ದ ರೇಟು ಈಗ 1150 ಬಂಧುಗಳೇ. ಆವಾಗ ಇದೇ ಸ್ಮೃತಿ ಇರಾನಿ ಇರಲಿ, ಅನೇಕ ಮಂದಿ ಮಹಿಳಾ ಮಣಿಗಳು, ಬಿಜೆಪಿಯ ಮಹಿಳಾ ನೇತಾರರೆಲ್ಲ ಘಂಟಾಘೋಷವಾಗಿ ರೋಡಲ್ಲಿ ನಿಂತು ಏನು ಕೇಕೆ ಹಾಕುವುದಂತ ಹೇಳಿದ್ರೆ ಈಗ ಅವ್ರು ಬಂದು ಕೇಕೆ ಹಾಕ್ಲಿ ಬಂಧುಗಳೇ. ನಾವು ಹೇಳೋದು ಹಾಗೆ. ಯಾಕಂತ ಹೇಳಿದ್ರೆ ಬಡವರ ಹೊಟ್ಟೆಗೆ ಹೊಡೆದು ತಾವು ಮಾಡ್ತೇವೆ, ನಾವು ಸರಿಯಾಗಿ ಮಾಡ್ತೇವೆ ಅಂತ ಹೇಳಿದ ಒಂದು ಬಿಜೆಪಿಯ ಭ್ರಷ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಿನ ದಿನಗಳ ಜನರೇ ಕಿತ್ತೋಗಬೇಕಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಶ್ರೀಕಾಂತ್ ನಾಯ್ಕ್ ಅಂತ ಹೇಳಿ. ಉಡುಪಿ ಜಿಲ್ಲೆಯಲ್ಲಿ ಚುನಾವಣಾ ಕಾವು ಈಗಾಗಲೇ ಬಹಳ ವೇಗವಾಗಿ ಬೀಳ್ತಾ ಇದೆ. ಇವತ್ತು ಉಡುಪಿ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಪರ ಒಲವು ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಕಂಡು ಬರುವುದು ನಾವೆಲ್ಲ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಾವು ಬಹಳಷ್ಟು ಕಾರಣಗಳನ್ನು ಹೇಳ್ಬೋದು. ಒಂದು ಕಡೆ ಇವತ್ತು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮ ದೇಶ ವಿಶ್ವಕ್ಕೆ ನಾಯಕನಾಗುವಂತ ಒಂದು ಸ್ಥಾನಮಾನಕ್ಕೆ ಏರ್ಬಿಟ್ಟಿದೆ. ವಿಶೇಷವಾಗಿ ಅಭಿವೃದ್ಧಿ ವಿಚಾರ ಒಂದು ಕಡೆ ನಾವು ಹೇಳಿದ್ರೆ ಅದರೊಟ್ಟಿಗೆ ಭಾವನಾತ್ಮಕವಾಗಿ ಇವತ್ತು ಜನರೊಟ್ಟಿಗೆ ಜನರ ಭಾವನೆಗಳೊಂದಿಗೆ ಒಟ್ಟಿಗೆ ಇದ್ದು ಕೆಲಸವನ್ನು ಮಾಡಿದಂತ ಸರ್ಕಾರ ನಮ್ಮದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ. ಮತ್ತೆ ಎಲ್ಲ ಕಡೆ ನಮ್ಮ ಕಾಪು ಆಗ್ಲಿ ಉಡುಪಿ ಜಿಲ್ಲೆ 5 ಕ್ಷೇತ್ರಗಳಾಗ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳು ಗೆದ್ದೇ ಗೆಲ್ತೇವೆ ಎನ್ನುವಂತ ದೃಢ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಈ ಸಲ ಚುನಾವಣೆಯ ಇದರ ಅಂಶದಲ್ಲಿ ನಾವು ನೋಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ದೊಡ್ಡ ಒಂದು ಅಲೆ ಪ್ರಾರಂಭ ಆಗಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಯವರು ಸುಳ್ಳು ಹೇಳಿ, ಧರ್ಮದ ಹೆಸರು ಹೇಳಿ, ದೇವರ ಹೆಸರು ಹೇಳಿ ಓಟನ್ನು ಪಡ್ಕೊಂಡು ಗ್ಯಾಸಿನ ಬೆಲೆ ಇರಬಹುದು, ಪೆಟ್ರೋಲ್ ಬೆಲೆ ಇರಬಹುದು, ಎಲ್ಲ ಹೆಚ್ಚಳ ಮಾಡಿ ಜನರನ್ನು ಕೊಂದು ತಿನ್ನುವಂತಹ ಒಂದು ವ್ಯಾಪಾರ ನಡೆಸುವ ರೀತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ದೇಶದ ಇಡೀ ಯಾವುದು ಗವರ್ಮೆಂಟ್ ಇಲಾಖೆ ಉಂಟು ಅದನ್ನೆಲ್ಲ ಪ್ರೈವೇಟೀಕರಣ ಮಾಡುವಂತದ್ರ ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯರು ಬಹಳ ಹಿಂದೆ ಒಂದು 5 ವರ್ಷ ಅವರು ಕಾಲ ಒಂದು ಮುಖ್ಯಮಂತ್ರಿ ಆಗಿ ಜನಸೇವೆ ಮಾಡಿರುವಂತದ್ದು, ಒಂದು ಪ್ರಣಾಳಿಕೆಯಲ್ಲಿ ಯಾವುದೆಲ್ಲ ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡಿರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಮತ್ತೆ ಎಲ್ಲ ಜನ ಸಹ ಆಶೀರ್ವಾದ ಅವರಿಗೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಶ್ರಮಿಸಬೇಕು. ಈಗ ಹೊಸದಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೆಲ್ಕಮ್ ಬ್ಯಾಕ್. ಕಾಂತಾರ ಸಿನಿಮಾ ಮೂಲಕ ಮನೆ ಮಾತಾಗಿರೋ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿಶ್ವಸಂಸ್ಥೆಯಲ್ಲಿ ಕನ್ನಡದ ಕಹಳೆಯನ್ನ ಮೊಳಗಿಸಿದ್ದಾರೆ. ಮಾನವ ಹಕ್ಕು ಸಂರಕ್ಷಣೆ ಷರತ್ತಿನ 28ನೇ ಸಭೆಯಲ್ಲಿ ಪರಿಸರ ಸಂರಕ್ಷಣೆ ವಿಷಯವಾಗಿ ರಿಷಬ್ ಶೆಟ್ಟಿ ಕನ್ನಡದಲ್ಲಿಯೇ ಭಾಷಣವನ್ನ ಮಾಡಿದ್ದಾರೆ. ಈ ಭಾಷಣದ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಈ ನಡುವೆ ಸಿಎಂ ಬೊಮ್ಮಾಯಿ ಕೂಡ ಟ್ವೀಟ್ ಮಾಡಿ ವಿಶ್ವಸಂಸ್ಥೆಯಲ್ಲಿ ಕನ್ನಡದಲ್ಲೇ ಮಾತನಾಡಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸುವ ಜೊತೆಗೆ ಶುಭವನ್ನ ಕೋರಿದ್ದಾರೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣಲಿದೆ. ವಿಶ್ವಸಂಸ್ಥೆಯ ಸದಸ್ಯರು, ಗಣ್ಯರು ಹಾಗೂ ಅಧಿಕಾರಿಗಳು ಕಾಂತಾರ ಸಿನಿಮಾವನ್ನ ನೋಡ್ತಾರೆ. ನಮಸ್ಕಾರ, ನಾನು ರಿಷಬ್ ಶೆಟ್ಟಿ. ಪರಿಸರ ಸಂರಕ್ಷಣೆಗಾಗಿ ಕಳೆದ 1 ದಶಕಕ್ಕಿಂತ ಹೆಚ್ಚು ತಳಮಟ್ಟದಿಂದ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಎಕೋಫಾರ್ಮ್ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಪರಿಸರ ಸುಸ್ಥಿರತೆ ಕಾಪಾಡುವುದು ಸದ್ಯದ ಅಗತ್ಯ. ಒಬ್ಬ ನಟ ನಿರ್ದೇಶಕನಾಗಿ ತಳಮಟ್ಟದಲ್ಲಿ ಪರಿಣಾಮ ಆಸ್ಕರ್ ಪ್ರಶಸ್ತಿ ಗೆದ್ದಿರುವಂತಹ RRR ಟೀಮ್ ಹಾಗೇನೆ ಎಲಿಫೆಂಟ್ ವಿಸ್ಪರರ್ಸ್ ಟೀಮ್ ತವರಿಗೆ ಮರಳಿದೆ. ಹೈದರಾಬಾದ್ಗೆ ಆಗಮಿಸಿದೆ RRR ನಿರ್ದೇಶಕ ರಾಜಮೌಳಿ, ಸಂಗೀತ ನಿರ್ದೇಶಕ ಕೀರ್ವಾಣಿ, ನಟರಾದ ರಾಮ್ ಚರಣ್, NTR. ಆ ಟೀಮ್ ಫುಲ್ ಏರ್ಪೋರ್ಟ್ನಲ್ಲಿ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. RRR ಟೀಮ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಇನ್ನು ಎಲಿಫೆಂಟ್ ವಿಸ್ಪರರ್ಸ್ ನಿರ್ದೇಶಕಿ ಗುನೀತ್ ಅವರಿಗೆ ಮುಂಬೈ ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಈ ವೇಳೆ ಮಾತನಾಡಿದ ಗುನೀತ್ ಆಸ್ಕರ್ ಪ್ರಶಸ್ತಿ ಲಭಿಸಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ಭಾರತ ಸಿನಿ ಪ್ರೇಮಿಗಳಿಗೆ ಈ ಪ್ರಶಸ್ತಿ ಸಲ್ಲುತ್ತೆ ಅಂತ ಹೇಳಿ ಭಾವುಕರಾದರು.